ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಅಡ್ವೆಂಚರ್ಸ್. ಸೊ ಗೈಸ್, ಇವತ್ತು ನಾವು ಒಂದು ಕ್ರೇಜಿ ವಿಡಿಯೋ ಆದ್ರೆ ಮಾಡ್ತಾ ಇದೀವಿ. ನನ್ನ ಲೈಫ್ ನ ಫಸ್ಟ್ ಟೈಮ್ ಈ ವಿಡಿಯೋ ತೆಗಿತಾ ಇರೋದು. ಅದು ಈ ಮನೆ ತೆಗಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ತಮ್ನೇಲಲ್ಲಿ ನೋಡಿದಂಗೆ ನಾವು ಇವತ್ತು ಮಾಡ್ತಾ ಇದೀವಿ ನಮ್ಮ ಹೋಮ್ ಟೂರ್. ಅದು ಬ್ಯಾಚುಲರ್ಸ್ ಹೋಮ್ ಟೂರ್, ನಾರ್ಮಲ್ ಹೋಮ್ ಟೂರ್ ಅಲ್ಲ, ಬ್ಯಾಚುಲರ್ಸ್ ಮನೆ ಹೋಮ್ ಟೂರ್. ಆದ್ರೂ ಕ್ಲೀನ್ ಮಾಡಿ ಇಟ್ಟಿದೀವಿ. ನೀವು ಈ ಮನೆ ನೋಡಿ ನಾವು ಇನ್ನೊಂದ್ಸತಿ ಯಾವಾಗಾದ್ರೂ ತೋರಿಸ್ತೀನಿ, ಅವಾಗ ನೋಡಿ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬ್ಯಾಚುಲರ್ಸ್ ಆದ್ರೆ ಪ್ಯೂರ್ ಆಗಿ ಹೆಂಗಿರ್ತಾರೆ ಅಂತ. ಸೊ ಈ ವಿಡಿಯೋ ನೀವು ಯಾರು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ. ಸೊ ಲೇಟ್ ಮಾಡಿಲ್ದಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇಲ್ಲಿ ನಮ್ಮ ಮನೆ ಇರೋದು. ಇಲ್ಲಿ ನಮ್ಮ ಪಾರ್ಕಿಂಗ್ ಇದೆ. ಈ ಕಡೆ ನಮ್ಮ ಪಾರ್ಕಿಂಗು. ನಾವು ಗಾಡಿ ಯೂಶ್ವಲಿ ಇಡಲ್ಲ, ಆದರೆ ಯಾವಾಗಾದ್ರೂ ಬೇಕಾದ್ರೆ ಪಾರ್ಕಿಂಗ್ ಇಡ್ತೀವಿ. ಸೊ ಇಲ್ಲಿಂದ ಬಂದರೆ ನಮ್ಮ ಗೇಟ್ ಇದು. ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಮನೆ ಇರೋದು. ಇದ್ರದ್ದು ರೆಂಟ್ ಎಷ್ಟು ಏನು ಎಲ್ಲ ಹೇಳ್ತೀನಿ, ಹೆಂಗೆ ಸಿಕ್ತು ನಮಗೆ ಈ ಥರ ಮನೆ ಎಲ್ಲ ಹೇಳ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ಒಂದು ವಾಯ್ಸ್ ಬರ್ತಿರ್ಬೋದೇನೋ, ಧನುಷಿಂದು ಸ್ನಾನ ಮಾಡ್ತಾನೆ. ಸೊ ಇಲ್ಲಿ ಹಿಂಗೆ ಬಂದರೆ ಇಲ್ಲಿ ನಮ್ಮ ಪ್ಯಾಸೇಜ್ ಇರುತ್ತೆ. ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಇರುತ್ತೆ. ಇಷ್ಟು ಅಕೌಂಟ್ ಸ್ಲಿಪ್ಪರ್ಸು 5 ಜನ ಇರೋದು. ಟೋಟಲ್ 5 ಜನದ್ದು ಸ್ಲಿಪ್ಪರ್ಸ್ ಹಿಂಗೆ ಬಿದ್ದಿರುತ್ತೆ. ಸೊ ಇಷ್ಟೇ ಈ ಪ್ಯಾಸೇಜ್ ಇಷ್ಟು. ನೆಕ್ಸ್ಟ್ ಹಂಗೆ ಒಳಗೆ ಬನ್ನಿ. ಸೊ ಇದು ನಮ್ಮ ಮನೆ ಮೇನ್ ಡೋರು. ನೋಡ್ಕೊಳ್ರಿ, ಮೇನ್ ಡೋರ್ ಇದು, ಮೇನ್ ಡೋರು. ಸೊ ಇದನ್ನ ಕ್ಲೋಸ್ ಮಾಡಿ ನಾವು ಮುಂದಕ್ಕೆ ಮಾತಾಡೋಣ. ಸೊ ನೀವು ಕರೆಂಟ್ಲಿ ಇವಾಗ ಹಾಲ್ ನೋಡ್ತಾ ಇದ್ದೀರಾ. ಈ ಕಡೆ ಏನಿದೆಯಲ್ಲ, ಇಲ್ಲಿಂದ ಎಂಟ್ರೆನ್ಸ್, ಇಲ್ಲಿಂದ ಹಾಲು ಪೂರ್ತಿ ಸ್ಪೇಷಿಯಸ್ ಆಗಿದೆ ಈ ಮನೆ ಆಕ್ಚುಲಿ. ಸೊ ಈ ಕಡೆ ವಾಶ್ರೂಮ್ ಬರುತ್ತೆ, ಈ ಕಡೆ ವಾಶ್ರೂಮ್. ಇವನು ಕರೆಂಟ್ಲಿ ಸ್ನಾನ ಮಾಡ್ತಿದ್ದಾನೆ. ಏಯ್ ಧನುಷ್, ಧನುಷ್ ಏನ್ ಮಾಡ್ತಿದ್ಯಾ? ಯಾಕೆ ಮಾಡ್ತಾ ಇದೀಯಾ? ಯಾಕೆ ಮಾಡ್ತಾ ಇದೀಯಾ? ಸುಮ್ಮನೆ ಸ್ನಾನ ಮಾಡ್ತಾನೆ. ಅದು 3 ದಿವಸ ಆಯ್ತು ಸ್ನಾನ ಮಾಡಿ, ಅದಕ್ಕೆ ಇವಾಗ ಸ್ನಾನ ಮಾಡ್ತೇನೆ. ಸೊ ಈ ಕಡೆ ಸೆಕ್ಷನ್ ಎಲ್ಲ ತೋರಿಸಿದ್ರೆ ನಮ್ದು ಇನ್ನರ್ ವಸ್ತ್ರಗಳೆಲ್ಲ ಕಾಣಿಸುತ್ತೆ. ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ನಾವು ತರಿಸಿರೋ ವಾರ್ಡ್ರೋಬ್ ಇದೆ. ಇಲ್ಲಿ ಅವ್ರು ಕೊಟ್ಟಿರೋ ವಾರ್ಡ್ರೋಬ್ ಇಟ್ಟಿದ್ದೀವಿ. ತೋರ್ಸ್ ಇಲ್ಲಿ ಅವ್ರು ಕೊಟ್ಟಿರೋದು ಇದೊಂದೇ ಕೊಟ್ಟಿರೋದು ಮನೆಗೆ. ಇದು ಮಾತ್ರ ನಾವು ತರಿಸಿದ್ವಿ. ಇದು ಅರೌಂಡ್ 750 ಎಷ್ಟೋ ಬಿತ್ತು. ನಮ್ಮ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು. ಇಲ್ಲಿ ನಮ್ಮ ಕೇಶವ್ ಮಹಾರಾಜ್ ಅವರು ಆದ್ರೆ ಮಲ್ಕೋತಾರೆ. ಆಕ್ಚುಲಿ ಅವನ ರೂಮಲ್ಲಿ ಮಲ್ಕೋತಾರೆ, ಆಮೇಲೆ ಫ್ಯಾನ್ ಆಗಲ್ಲ ಅಂತೇಳಿ ಇಲ್ಲಿ ಬಂದು ಮಲ್ಕೊಂತೇನೆ. ಸೊ ಈಗ ಹಂಗೆ ನಮ್ಮ ಕಿಚನ್ಗೆ ಹೋಗೋಣ. ನಮ್ಮ ಹಾಲಿಂದ ಕನೆಕ್ಟೆಡ್ ಇರೋದು ಇದು ಕಿಚನ್. ನೋಡಿದ್ರೆ ಇಷ್ಟು ದೊಡ್ಡದಿದೆ ನೋಡಿ, ಇಷ್ಟು ದೊಡ್ಡ ಕಿಚನ್. ಒಂದು ಬೆಡ್ರೂಮ್ ತರ ಇದೆ ಇದು. ಸೊ ಇಲ್ಲಿಂದ ಪೂರ್ತಿ ಈ ಕಡೆ ಎಲ್ಲ ಪಿರೋಲ್ಸ್ ಹಾಕಿರ್ತೀನಿ, ನೋಡ್ಕೊಳ್ರಿ. ಸೊ ಇಲ್ಲಿ ಎಲ್ಲ ವಾಷಿಂಗ್ ಏರಿಯಾ, ಏನೇನು ವಾಶ್ ಮಾಡೋಕ್ಕೆಲ್ಲ ಈ ಕಡೆ ಇರುತ್ತೆ. ಇದು ನಮ್ಮ ವಾಟರ್ ಕ್ಯಾನು. ಈ ಕಡೆ ಎಲ್ಲ ಥಿಂಗ್ಸ್ ಏನೇನೋ ಇಟ್ಟಿರ್ತೀವಿ. ಇಲ್ಲಿ ನಮ್ಮ ಸ್ಟವ್. ನಮ್ಮ ಹತ್ರ ಆಕ್ಚುಲಿ ಗ್ಯಾಸ್ ಸ್ಟವ್ ಇಲ್ಲ, ಕರೆಂಟ್ ಸ್ಟವ್. ಗ್ಯಾಸ್ ಇದೆ, ಬಟ್ ಎಲ್ಲಿದೆ? ಇದೆಲ್ಲ ಇದೆ, ಅಲ್ಲಿದೆ ನೋಡ್ರಿ, ಅಲ್ಲಿ ಗ್ಯಾಸ್ ಇದೆ. ಬಟ್ ನಾವು ಅದನ್ನ ಯೂಸ್ ಮಾಡಲ್ಲ, ಯಾಕೆಂದ್ರೆ ತುಂಬಾ ಖರ್ಚು ಬರುತ್ತೆ. ಸೊ ಇವಾಗ ಅವನ್ ದಿನ ಪೂರ್ತಿ ಹಂಗೆ ಇರ್ತಾನೆ. ಅವನ್ ಪ್ಯಾಂಟ್ ಹಾಕಲ್ಲ, ಶರ್ಟ್ ಹಾಕಲ್ಲ. ಇಲ್ಲೆಲ್ಲ ನಮ್ಮ ತರಕಾರಿ ಇಟ್ಕೊಳ್ಳೋದು, ನಮ್ಮ ಪಾತ್ರೆ ಎಲ್ಲ ಇರುತ್ತೆ. ದಿನ ಪೂರ್ತಿ ಹಂಗೆ ಇರ್ತಾನೆ. ಸೊ ಇಲ್ಲಿಂದ ಇದು ನಮ್ಮ ಕಿಚನ್. ನಾನು ಧನುಷ್ ಸ್ಪೀಚ್ ತೋರಿಸು. ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡು, ಡ್ಯಾನ್ಸ್ 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 ಹಾಕೋ. ಹಿಂಗೆ ಕಟ್ಕೋ, ಡ್ಯಾನ್ಸ್ ಮಾಡು. ಅವನ ತಲೆ ಕೆಡಿಸ್ಕೊಂಡ್ರೆ ಬರೀ ಆಫ್ ಮಾಡಲ್ಲ. ಲಾಗ್ ಮಾಡ್ತಾ ಇರ್ತಾನೆ. ಕಬೇರಿಗೆ ಬನ್ನಿ. ಇಲ್ಲಿಂದ ಬಂದ್ರೆ ನಮ್ಮ ಫಸ್ಟ್ ಬೆಡ್ರೂಮು, ನಂದು ಸಾಗರಿಂದ ಬೆಡ್ರೂಮು. ಸಾಗರ್ ಲಾಗ್ ರೆಕಾರ್ಡ್ ಮಾಡ್ತೇನೆ. ಇಲ್ಲಿಂದ ಒಳಗೆ ಬಂದ್ರೆ ಪ್ರೀಶಿಯಸ್ ಆಗಿ 2 ಬೆಡ್ ಕಾಣಿಸುತ್ತೆ. ಈ ಕಡೆ ನಾವಿಬ್ರು ಮಲಗ್ತೀವಿ. ಈ ಕಡೆ ನನ್ನ ಸೆಟಪ್ ಇದೆ. ಸೆಟಪ್ ಅಂದ್ರೆ ಬೇರೆ ತರ ತಿಳ್ಕೊಬೇಡ್ರಿ, ಕಂಪ್ಯೂಟರ್ ಸೆಟಪ್ ಅಷ್ಟೇ. ನಮಗೆ ಒಂದೇ ಸಿಕ್ತಿಲ್ಲ. ಇನ್ನು ಸೆಟಪ್ಗೆಲ್ಲ ಹೋಗಿ. ಸೊ ಇದು ನಮ್ಮ ಲ್ಯಾಪ್ಟಾಪು, ನಮ್ಮ ಏನೇನು ಥಿಂಗ್ಸ್ ಎಲ್ಲ ಇರುತ್ತೆ. ನಮ್ಮ ಟ್ರೈಪಾಡ್ ಇದೆ ನೋಡ್ರಿ. ಟ್ರೈಪಾಡು ಮುರಿದೋಗಿದೆ. ಏನಕ್ಕೆ ಮುರಿದೋಯ್ತು ಅಂತ ಹೇಳಿದ್ರೆ ನಿಜ ನೆಗ್ತೀರ ಎಲ್ಲೂ. ಸೊ ಅದೆಲ್ಲ ಸ್ಟೋರಿ ಎಲ್ಲ ಬೇಡ. ನಮ್ಮ ಬ್ಯಾಗ್ ಇಟ್ಟಿದ್ದೀವಿ. ಇಲ್ಲಿ ನಮಗೀಗೊಂದು ಕ್ರಿಕೆಟ್ ಬ್ಯಾಟ್ ಆದ್ರೆ ಇದೆ ನೋಡ್ರಿ. ಇದಕ್ಕೆ ಎಷ್ಟು ಸುತ್ತಿದ್ದೀವಿ, ಎಲ್ಲ ಮುರಿದೋಗಿದೆ. ಬೇಜಾರಾದಾಗಿಲ್ಲ ಕ್ರಿಕೆಟ್ ಆಡ್ತಾ ಇರ್ತೀವಿ. ಇದೆಲ್ಲ ನಮ್ಮ ಕ್ಲಾತ್ಸ್ ಹ್ಯಾಂಗ್ ಮಾಡ್ತೀವಿ. ಇನ್ನಷ್ಟೇ ನನ್ನ ಐಡಿ ಕಾರ್ಡ್ ಇದೆ ನೋಡಿ, ಯಾರು ಫೋನ್ ಮಾಡಕ್ ಹೋಗ್ಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ಹೋದ್ರೆ ಇದಿಷ್ಟೇ ಅನ್ಕೋಬೇಡ್ರಿ ಮನೆ. ಇನ್ನೇ ಆಕ್ಚುಲಿ ಇನ್ನೊಂದು ರೂಮ್ ಇದೆ, ಅದು ಡಾರ್ಕೆಸ್ಟ್ ಇದೆ. ಸೊ ಹಿಂಗೆ ಬಂದ್ರೆ ಒಂದು ಪೂಜೆ ರೂಮ್ ಇದೆ. ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ.
ಇಲ್ಲಿ ನಮಗೆ ಒಂದು ಪೂಜೆ ರೂಮು, ಒಂದು ಶಿವನ್ ಫೋಟೋ ಇಟ್ಟಿದೀವಿ. ನಮ್ಮ ಮನೇಲಿ ಯಾರು ಹೆಣ್ಮಕ್ಳಿಲ್ಲ. ನಮ್ ಗಣೇಶ್ ಸ್ವಲ್ಪ ಕಣ್ಣಿಸಿದ್ರೆ ಒಂದು ಹೆಣ್ಮಗು ಆಗುತ್ತೆ ಅವರಿಗೆ. ಸೊ ಅವನು ನೋಡ್ರಿ, ಕಮೆಂಟ್ ಮಾಡ್ರಿ ನಮ್ಮ ಧನುಷಿಗೆ. ಅವನಿಗೆ ಸ್ವಲ್ಪ ಹೇಳ್ರಿ ಕರ್ಕೊಂಬರಪ್ಪ ಮನೆಗೆ ಒಂದು ಹೆಣ್ಮಗುನ ಅಂತ, ಅವಾಗ ಪೂಜೆ ಮಾಡ್ತಾರೆ. ಇಲ್ಲಿಂದ ಬಂದ್ರೆ ನಮ್ ಬ್ರೋ ಮಲಗಿದ್ದಾರೆ. ಬ್ರೋ ಏನ್ ಮಾಡ್ತಾ ಇದೀರಾ? ಕೊಡ್ರಿ ಇಲ್ಲಿ. ಬ್ರೋ ಪಬ್ಜಿನ ಬಿಟ್ಕೊಟ್ಟಿದ್ದಾರೆ, ಎನಿಮಿ ಇದ್ರು ಸಾಯ ತನಕ ಬಿಡಲ್ಲ ಈಗ. ಇಲ್ಲಿ ಧನುಷ್ ಮತ್ತೆ ಧನುಷ್ ಸ್ಕ್ವೇರ್ ಆದ್ರೆ ಮಲ್ಕೋತಾರೆ. ಧನುಷ್ ಸ್ಕ್ವೇರ್ ಇಂದು ಧನುಷ್ ಬೆಡ್ ನೋಡ್ರಿ ಯಾವ ತರ ಇದೆ. ನಮ್ಗೆ ಎಲ್ಲರೂ ಒಂಥರ ಬೆಡ್ ಆದ್ರೆ ಅವನೇ ಒಂಥರ ಬೆಡ್. ಸೊ ಇಲ್ಲಿ ಧನುಷ್ ಇಂದು ಇದಿದೆ ಸೆಟಪ್. ಬ್ರೋ ನಿಮ್ ಸೆಟಪ್ ಎಷ್ಟು ಚೆನ್ನಾಗಿದೆಯಲ್ಲ ಬ್ರೋ? ಎಷ್ಟು ಸೆಟಪ್ ಇದೆ ಬ್ರೋ ನಿಮ್ದು? ಸೆಟಪ್ ಸುಮಾರಿದೆ, ಹೇಳಕಣಕ್ಕೆ ಆಗಿಲ್ಲ. ಏನ್ ಹೇಳ್ರಿ? ಹೇಳ್ಕಣಕ್ಕೆ ಆಗಿಲ್ಲ ಬಿಡಿ, ಆದ್ರೆ ಇದೆ ಸೆಟಪ್ ಇದೆ. ನಮಿಗೂ ಯಾವ್ದಾದ್ರು ಒಂದು ನೋಡ್ಕೊಡ್ಬೋದಲ್ಲ ಸೆಟಪ್ ನ? ಏನಂತೀರಾ? ನಮಿಗೂ ಯಾವ್ದಾದ್ರು ಒಂದು ಸೆಟಪ್ ನಿಮಗಿದೆಯಲ್ಲ ಬ್ರೋ? ನಮಗೇನಿದೆ ಬ್ರೋ? ಇದೆ. ನಮಗೆಲ್ಲ ಇಲ್ಲ. ನಿಮಗೆ ನೀವು ಹೇಳೋ ಸೆಟಪ್ ನೋಡಿದ್ರೆ ನಾವು ನೋಡ್ತೀವಪ್ಪ. ಏನೋ ಒಂದಿದೆ. ಇಲ್ಲಿ ಒಂದು ಚೇರ್ ಇದೆ. ಇಷ್ಟೇ ನಮ್ಮ ಮನೆಯ ಹೋಮ್ ಟೂರು. ಇವಾಗ ಲಾಸ್ಟ್ ಒಂದು ಬಾತ್ರೂಮ್ ತೋರಿಸ್ತೀವಿ. ನಮ್ಮ ಅಣ್ಣವ್ರು ಇವಾಗಿನ ಸ್ನಾನ ಮಾಡಿ ಬಂದಿದ್ದಾರೆ. ಏನೇನು ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಏನ್ ಮಾಡ್ದ ಅದು ತೋರ್ಸು. ಏನ್ ಮಾಡಿದೆ ತೋರ್ಸು, ಹೇಳ ಮತ್ತೆ ಹೇಳ. ಇವಾಗ ನೆಕ್ಸ್ಟ್ ನಮ್ಮ ಬಾತ್ರೂಮ್ ತೋರಿಸೋದಾದ್ರೆ ಬನ್ನಿ. ನಮ್ಮ ಬಾತ್ರೂಮ್ ಆಕ್ಚುಲಿ ಸಣ್ಣದು, ಒಂದೇ ಸಿಂಗಲ್ ಬಾತ್ರೂಮ್ ಇರೋದು. ಇಷ್ಟೇ, ಸ್ಟಾರ್ಟ್ ಆದಾಗೆ ಎಂಡ್ ಆಗ್ಬಿಡುತ್ತೆ. ಇಷ್ಟೇ ನಮ್ಮ ಬಾತ್ರೂಮು. ಸೊ ಚೆನ್ನಾಗಿದೆ. ಇವಾಗ ಮೇನ್ ಪಾಯಿಂಟ್ ಏನು ಅಂದ್ರೆ ಈ ಮನೆ ಬಿಟ್ಟು ಏನ್ ಕತೆ ಎಲ್ಲ ಹೇಳ್ತೀನಿ. ಸೊ ಎಷ್ಟಿಂತ ಮನೆ ಎಷ್ಟು ಮನೆ ಓನರ್ ಮಾತಾಡ್ ಬಾಯಿಲಿ. ನಿನ್ನ ಹೆಸರೇನು? ನಿನ್ನ ಹೆಸರು ಹೇಳು. ನಾನೇ. ನಿಮ್ ಹುಡುಗಿ ಹೆಸರೇನು? ನೀನೇ. ಇವನೇ ಹುಡುಗಿ ಇವನೇ ಹುಡುಗ. ನಮ್ಮ ಇದರಲ್ಲಿ ಯಾರಿಗೇನೇ ಆಗ್ಬೇಕು ಅಂದ್ರೆ ಇವನಿಗೆ ಹೋಗೋದು, ಇವನ ಹತ್ರನೇ. ಹಂಗಾರೆ ಬಿಚ್ಚು. ಸೊ ಈಗಿರುತ್ತೆ ನಮ್ ಬ್ಯಾಚುಲರ್ಸ್ ರೂಮ್. ಆಕ್ಚುಲಿ ಇವತ್ತಿಗೂ ಕ್ಲೀನ್ ಮಾಡಿದೀವಿ. ಇವತ್ತು ಸಂಡೆ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದೀವಿ. ಇಲ್ಲ ಅಂದಿದ್ರೆ ಇಲ್ಲೆಲ್ಲ ಬಿದ್ದಿರೋದು, ಕಸ ತೊಟ್ಟಿ ಬಿದ್ದಿರೋದು. ಸೊ ಹೀಗಿತ್ತು. ಇದು ಬಂದ್ಬಿಟ್ಟು ನಮಗೆ ನಮ್ ರೆಂಟ್ ಬಂದ್ಬಿಟ್ಟು 13.5K ಆದ್ರೆ ಬಿದ್ದಿದೆ. ಸೊ 13.5K ಇನ್ನೊಂದು 200 ಎಕ್ಸ್ಟ್ರಾ ಆಗ್ತಿದೆ. 13.7K ಆದ್ರೆ ನಮ್ ರೆಂಟು. ನಾವು ಟೋಟಲ್ ಆಗಿ 5 ಜನ ಇರ್ತೀವಿ. ಮತ್ತೆ ಅಡ್ವಾನ್ಸ್ ಬಂದ್ಬಿಟ್ಟು 75K ಬಿತ್ತು. ಸೊ ವರ್ತ್ ಇಟ್ ಅಂತೀರಾ ಇಲ್ವಾ ಹೇಳ್ರಿ. ಆದ್ರೆ ಇದು ಹಳೆ ಮನೆ, ಸ್ವಲ್ಪ ಕಲರ್ಸ್ ಆಡ್ ಆಗಿ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾನೆ. ಇದೇ ಬುದ್ಧಿ ಇತ್ತು. ಈ ಬುದ್ಧಿ ಯಾವಾಗ ಬಂದಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಇದು ನಮ್ಮ ಮನೆ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ಒನ್. ಬಾಯ್. ನೋಡ್ರಿ ಕ್ರಿಯೇಟಿನ್ ಎಷ್ಟು ವರ್ಷದ ಅದು? ಹೇಳು. 14 ವರ್ಷ. 1 ವರ್ಷ ಆಯ್ತಾ ಆ ಕ್ರಿಯೇಟಿನ್ ತರಿಸಿ. ಅದ್ರೊಳಗೆ ಏನೇನೋ ಬಿದ್ದಿದ್ದಾವೆ. ಅದನ್ನ ಇವಾಗ ಕುಡಿತವನೆ. ಕಾಡು ಮನುಷ್ಯ ಅಲ್ಲ, ಕಾಡ ಹುಡುಗಿ. ಸೊ ಒಂದು ಮೈಕಲ್ಲಿ ಚಾರ್ಜ್ ಖಾಲಿ ಆಗಿದೆ. ಈ ಕಡೆ ಪಾರ್ಕಿಂಗ್ ನೀಟಾಗಿ ತೋರಿಸ್ತೀನಿ ತಾಳ್ರಿ. ಪಾರ್ಕಿಂಗು ಹಿಂಗಿದೆ. ಪಾರ್ಕಿಂಗ್ ಇಲ್ಲಿ ಮೇಲ್ಗಡೆ ಮನೆಯವ್ರು, ಎಲ್ಲ ಮನೆಯವ್ರದ್ದು ಇದೆ ಪಾರ್ಕಿಂಗು. ನಾವು ಆ್ಯಕ್ಚುಲಿ ಇಲ್ಲೇ ನಿಲ್ಲಿಸೋದು. ಯಾಕೆಂದರೆ ನಾವು ಯಾವಾಗಂದರೆ ಅವಾಗ ತೊಗೊಂಡೋಗ್ತಾ ಇರ್ತೀವಿ, ಅದಕ್ಕಂತ ಇಲ್ಲೇ ನಿಲ್ಲಿಸ್ತೀವಿ. ಸೊ ಏನಾಗಲ್ಲ. ಬಟ್ ಬಿಸಿಲಿಗೆ ಯಾವತ್ತಾದ್ರೂ ಇಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ನೆಕ್ಸ್ಟ್ ಇಷ್ಟೇ. ಎಲ್ಲ ಕಡೆ ಫ್ಯಾನ್ಸು ಎಲ್ಲ ಇದೆ, ಅವರೇ ಹಾಕ್ಕೊಟ್ಟಿದ್ರು. ನಾವೇನು ಇನ್ವೆಸ್ಟ್ ಮಾಡಿದ್ದಂದರೆ ಈ ಮನೆಗಿದೆ. ಈ ವಾಟ್ರ್ ಫಂಡ್ ಇನ್ವೆಸ್ಟ್ ಮಾಡಿದ್ವಿ. ಅದು ಹಾಕಿದ್ದು ಒಂದು ಸಾಹಸ. ಅದರಲ್ಲಿ ಎಷ್ಟು ಪೀಸಸ್ ಮುರಿದೋಗಿದಾವೆ ಇಂಥವೆಲ್ಲ ಪ್ಲಾಸ್ಟಿಕ್ ಪೀಸಸ್ ಎಲ್ಲ. ಫುಲ್ ರಿಚ್ನೆಸ್ ತೋರ್ಸಕ್ ಹೋಗಿ ಫುಲ್ ಈಗ ಡೌನ್ ಟು ಅರ್ತ್ ಆಗಿದ್ದಾರೆ. ಅರ್ತ್ ಇಲ್ಲಿದ್ರೆ ಇಲ್ಲೇ ಡೌನ್ ಆಗಿಬಿಟ್ಟಿದ್ದಾರೆ. ನಾವು ಯಾವಾಗಲೂ ಡೌನ್ ಟು ಅರ್ತ್ ಇದೀವಪ್ಪ. ಫುಲ್ ರಿಚ್ ಕಿಡ್ಸ್ ಹಾಕಿರೋದು ಯಾವ್ದೇದೋ ಬ್ರ್ಯಾಂಡೆಡ್ ಹಾಕಿ ಕುತ್ಕೊಂಡಿದ್ದಾರೆ. ಬರೀ ಮನೆ ಒಳಗಡೆ ಹಾಕೊಂಡಿರಕ್ಕೆ. ಹಿಂದೆ ತೋರಿಸಿದ್ರೆ ಆ ಜರ್ಕಿನ್ ಎಷ್ಟಿರುತ್ತ? 8,000 ಜರ್ಕಿನು. 1000 8,000 ಜರ್ಕಿನು. ಅಲ್ಲಿ ಹೊರಗಡೆ ಒಂದು ಕ್ರಾಸ್ ನೋಡಿ ಇರ್ಬೋದು ನೀವು.
7,000 ಕ್ರಾಕ್ಸ್ ಯಾರ್ದಿರ್ಬೋದು? ಅವಂದೇ. ಸರಿ ನಂದೇನಾ? ನಂದಾ? ಓಕೆನಾ? ಹೇಳು, ಕೊಡಿಲಿ, ಕೊಡು. ನಂದು ಓಕೆನಾ? ಓಕೆನಾ? ಫೈನಲಿ ಫಿಕ್ಸ್ ಆಯ್ತು. ಇದ್ರಲ್ಲಿ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕ್ಬೇಕು. ಚಾರ್ಜ್ ಇಲ್ಲ ಅಲ್ಲ, ಅದ್ರಲ್ಲೂ ಏನೂ ಇಲ್ಲ, ಅದು ಬೇರೆ ವಿಷಯ. ದೆಂಗ್ಸ್ಕೊಂಡಿದೆ ಅಷ್ಟೇ. ಇದು ವರ್ಕ್ ಆಗ್ತೈತಲ್ಲ, ವರ್ಕ್ ಆಗ್ತಿದೆ ಬ್ರೋ. ವ್ಯಾಲ್ಯೂ ಫಾರ್ ಮನಿ. ಬಟ್ ರಿಸೀವರ್ ತೆಗೆಸ್ಕೊಂಡಿದೆ. ಎಲ್ಲದೂ ದೆಂಗ್ಸ್ಕೊಂಡಿದೆ, ನೀನು ನೋಡಿದ್ರೆ ದೆಂಗ್ಸ್ಕೊಂಡಿದ್ಯಾ. ಇದು ಹೊರಗಡೆ ಬರುತ್ತಿದ್ದು, ಅದಕ್ಕೆ ಬ್ಯಾಕ್ ಹಿಂದೆಯಿಂದ ಹಾಕ್ತಾ ಇದೀವಿ, ಮುಂದೆಯಿಂದ ಹಾಕಕ್ಕಾಗಲ್ಲ. ಹಿಂದೆಯಿಂದ ಹಾಕ್ತಾ ಇದೀವಿ, ಮುಂದೆ ಸ್ವಲ್ಪ ಹೋಗ್ಬಿಟ್ಟಿದೆ, ಅದಕ್ಕೆ ಹಿಂದೆಯಿಂದ ಹಾಕ್ತಾ ಇದೀವಿ. ಸೊ ಪಾರ್ಕಿಂಗ್ ಇಂದ ಮೇಲೆ ಹತ್ತು ಬಂದ್ರೆ ಇಲ್ಲಿ ಓನರಿನ ಮನೆ ಇರುತ್ತೆ. ಓನರಿನ ಮನೆ ಬಿಟ್ಟು ಇನ್ನೂ ಮೇಲೆ ಹೋಗ್ಬೇಕು. ಇನ್ನೂ ಮೇಲೆ ಹೋದ್ರೆ ಇಲ್ಲಿ ನಾವು ವಾಷಿಂಗ್ ಮಿಷಿನನ್ನು ಬಾಡಿಗೆಗೆ ಇಸ್ಕೊಂಡಿದ್ದೀವಿ. ತಿಂಗಳಿಗೆ 400 ರೂಪಾಯಿ ಕೊಡ್ತೀವಿ ಅಂತ ಮಾತಾಡಿಕೊಂಡು ಇಸ್ಕೊಂಡಿದ್ದೀವಿ. ಇದು ಟೆರೆಸ್ ಇದೆ, ಈ ಥರ ಇದೆ. ಇಲ್ಲೊಂದು ಮನೆ ಇದೆ ಬೇರೆದು. ಸೊ ಇಲ್ಲಿಂದ ನೋಡಿದ್ರೆ ಅಲ್ಲಿ ನಮ್ಮ ಗಾಡಿಗಳು, ನಮ್ಮ ಗೇಟು ಕಾಣಿಸುತ್ತೆ. ಇನ್ನೂ ಮೇಲೆ ಹೋಗ್ಬೋದು, ಮೇಲೋಗಿ ತೋರಿಸ್ತೀನಿ. ಏನಿದ್ರು ನಮ್ಮ ಹಳೆ ಮನೆ ಹತ್ರ ಇದ್ದಂಗೆ ಇದಿಲ್ಲ, ಯಾಕೆಂದರೆ ಅದರಲ್ಲಿ ಸೆಟ್ ಆಗಿದ್ವಿ ಫಸ್ಟಿಂದ. ಅದರದ್ದು ವಿಡಿಯೋ ಇಲ್ಲ, ಇದರದ್ದೇ ಇರೋದು. ಬಟ್ಟೆ ಎಲ್ಲ ಕೆಳಗೆ ಬಿದ್ದಿದ್ದಾವೆ ಬ್ರೋಸ್. ಇಲ್ಲಿ ಬಟ್ಟೆ ಎಲ್ಲ ಒಣಗಾಕೊಂತೀವಿ. ನಮ್ಮ ಮಳೆ ಮನೆ ಯಾವ್ದು ತೋರಿಸ್ಬಾರ. ಅದೇನಾ? ಇಷ್ಟೇ ಇದ್ರದ್ದು ಪಕ್ಕದ್ದು, ಅದ್ರ ಪಕ್ಕದ್ದು. ಇರಬೇಕು ಅಲ್ಲಿರೋದು. ಅಲ್ಲಿಂದ 1-2 ರೋಡ್ ಅಷ್ಟೇ ನಾವು ದೂರ ಬಂದಿರೋದಷ್ಟೇ. ಇಲ್ಲೆಲ್ಲ ಚೆನ್ನಾಗಿದೆ, ಬಟ್ ಜಾಗ ಸರಿ ಇಲ್ಲ. ಅಲ್ಲಿ ಕಸ ಇದೆ, ಇಲ್ಲಿ ನಮ್ಮ ಮನೆ ಇದೆ. ಕಿಟಕಿ ಏನು ತೆಗಿಯಲ್ಲ, ಬಟ್ ಹುಡುಗಿಯರೇ ಇಲ್ಲ. ಹುಡುಗಿಯರು ಇದ್ದರೆ ಚೆನ್ನಾಗಿರೋದು. ಇವರು ಹುಡುಗಿ ಇದ್ದಾರೆ ಇಲ್ಲೇ ಪಕ್ಕದ ಮನೇಲೇ ಇದ್ದಾರೆ ಹುಡುಗಿ. ಯಾರೋ ನೀನೇ. ನಾನು ಪಕ್ಕದ ಮನೇಲಿ ಇಲ್ಲ ಬಿಡು. ನಾನು ನಮ್ಮ ಮನೇಲೇ ಇದ್ದೀನಿ. ರೂಮಲ್ಲಿ ಇದೆಯಲ್ಲ, ಪಕ್ಕದ ರೂಮಲ್ಲಿ ಇರೋದು ಬೇರೆ. ಬ್ರೋ ಬನ್ನಿ, ಸ್ವಾಗತ ಸುಸ್ವಾಗತ ಮಹಾಪ್ರಭುಗಳೇ. ಬಿದ್ದಿದ್ವು, ಎತ್ತಾಕದ್ವಿ. ಯಾರು ಹಾಕ್ತಾರಲ್ಲ ವಾಷಿಂಗ್ ಮಿಷಿನಿಗೆ, ಮಡ್ಚಿ ಯಾರು ಹಾಕ್ತಾರೆ? ಯಾರು ಮಡ್ಚಿ? ಬ್ರೋ ಕಂಟೆಂಟ್ ಕೊಡ್ರಿ ಏನಾದ್ರು. ಕಂಟೆಂಟ್ ಕುಣಿರಿ. ಇವಾಗ ಎಲ್ರು ಬಟ್ಟೆ ತಗೊಂಡು ಹೋಗಕ್ ಬಂದಿದೀವಿ. ಬಟ್ಟೆ ತಗೊಂಡು ಕೆಳಗೆ ಹೋಗ್ತೀವಿ ಅಷ್ಟೇ. ಬಾಕ್ಸ್